ಸ್ಟಾರ್ಟ್. ಓ ಒಂದು ಸ್ಪೀಕರ್ ಇತ್ತು ಮಚ್ಚ, ಅದು ತೊಗೊಂಡಿದ್ರೆ ಆಗಿರೋದು. ಸ್ಪೀಕರಲ್ಲಿ ಚೆನ್ನಾಗಿ ಬರುತ್ತೆ ವಾಯ್ಸು. ಸ್ಪೀಕರಲ್ಲಿ ವಾಯ್ಸ್ ಜೋರಾಗಿ ಬರುತ್ತಾ? ಹಾಂ ರೆಕಾರ್ಡ್ ಸ್ಪೀಕರಲ್ಲಿ ಆಗುತ್ತಾ? ಇಲ್ಲ ಅಲ್ಲ, ರೆಕಾರ್ಡ್ ಸಪ್ರೇಟ್ ನನ್ನ ಹತ್ರ ಇದೆ. ಆ ರೆಕಾರ್ಡ್ ತೊಗೊಂಡಿದ್ದರೆ ಚೆನ್ನಾಗಿರೋದು, ವಾಯ್ಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ವಾಯ್ಸು ಡಿಸ್ಟರ್ಬೆನ್ಸ್ ಜಾಸ್ತಿ. ಕ್ಲಿಯರ್ ಮಾಡೋದು ಹೆಂಗೋ ಗೊತ್ತಿಲ್ಲ, ನೋಡೋಣ. ಹೇ ಗಾಯ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವಾಗ ನಾನು ಹೋಗ್ತಿದ್ದೀನಿ ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ. ತಡಿಯೋ ಒಂದೇ ಸೆಕೆಂಡ್. ಅಯ್ಯೋ ಕೂತೇ ಬಿಟ್ಟೆನಾ, ಕೂಡಕ್ಕೆ ದುಡ್ಡು ಚಿಂತಾರಿ ಪಂಟ ಓಯೋ ತಿರುಗೆ ತಾಡು. ವಾಶ್ ಇಲ್ಲೇ ರೈಟ್ ಸೈಡು ನೋಡಿ, ಇಲ್ಲೇ ರೈಟ್ ಬಾ. ಅವನು ಇರಬಾರ್ದು ಈಗ, ಮತ್ತೆ ಅಲ್ಲೊಂದಿದೆ ಮುಂದೆ, ಅಲ್ಲಿ ಹೋಗ್ಬೇಕಷ್ಟೇ. ಕಾಸ್ಟ್ಲಿ ಆದರೂ, ಕಾಸ್ಟ್ಲಿ ಅಂದರೆ ಎಷ್ಟು, 1000 ರೂಪಾಯಿ ತಗೊಳ್ತಾನ? ಹಾಂ ಅಷ್ಟೇ ಅಲ್ಲ, ಸೇಮೇ ಎಲ್ಲ ತಗೊಳ್ಳೋದಷ್ಟೇ. 100 ರೂಪಾಯಿಗೆ ಬರ್ತಿದ್ದೆ. 100 ರೂಪಾಯಿ ವರ್ತು. ಇವ ಅಣ್ಣನ ಹತ್ರ ಫಸ್ಟ್ ಹೋಗಿ ಕೇಳೋಣ. ನಾನು ಲಾಸ್ಟ್ ಟೈಮ್ ಜ್ಞಾಪನ ಇಲ್ಲ ಎಷ್ಟು ಕೊಟ್ಟಿದೆ ಅಂತ. ಯಾರು? ನಾನು ಎಷ್ಟು ದುಡ್ಡು ಕೊಟ್ಟಿದೆ ಗೊತ್ತಿಲ್ಲ ನನಗೆ. 100 ರೂಪಾಯಿ. ಹಾಂ ಹಾಂ ಹೌದಾ? ಅದು ನೀನು ಸ್ಕೂಟಿ ನೋಡಿ ಹೇಳಿರ್ತಾನೆ. ಬೈಕ್ ನೋಡಿ, ಗಾಡಿ 100 ರೂಪಾಯಿ. ಬೈಕ್ ನೋಡಿ ಜಾಸ್ತಿ ಹೇಳಿದ್ರೆ ಎಲ್ಲ ಗಾಡಿ 100 ರೂಪಾಯಿ. ಹೌದಾ? ನೋಡೋಣ. ಆಯ್ತಣ್ಣ, ಹೋಗೋಣ. ಇಲ್ಲ 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 ಇಲ್ಲ, ಇದು ಕೊಡಿಗೆಳ್ಳಿ ಗೇಟ್ ಕಣೋ. ಕುಣಿಗೇಡಿ ಪೊಲೀಸವ್ರು ನೋಡ್ಬೇಕು. ಇದೆಲ್ಲ ರೆಕಾರ್ಡ್ ಆಗ್ತಿದ್ದ ದಿವಸ ಎಲ್ಲ ಹಾಕ್ಬಿಡ್ತೀನಿ. ಓ ಅಣ್ಣನೇ ಇಲ್ಲದೇನೋ, ಇದು ಪಕ್ಕದಲ್ಲಿ ಇರ್ಬೋದು, ನೋಡೋಣ ಬಾ. ಇಲ್ಲ ಯಾರು ಊಟ ಗೀಟ ಹೋದ್ನ ಕೇಳೋಣ. ಅವ್ರ ಕೇಳು. ನೀನು ಲಾಗಲ್ಲಿ ಅರ್ಧಕ್ಕರ್ಧ ಓಯೋನೇ ಇರುತ್ತೆ. ಅದೇ ಇಳಿಯೋ ಬೀಜ ಇಲ್ಲೇನಾ? ಇದೆ, ಬಟ್ ಇದರ ಇಲ್ವೋ ಕೇಳ್ಕೊಬೇಕು. ತಡಿ, ಇವ್ರು ಯಾರು ಇಲ್ವಾ? ಮೆಕ್ಯಾನಿಕ್ಕು ಇಲ್ಲ, ವಾಷರು ಇಲ್ಲ, ಯಾರೂ ಇಲ್ಲ. ವಾಟ್ ಈಸ್ ದಿಸ್? ಭಯ್ಯ ಭಯ ಇಲ್ಲ. ನಂಬರ್ ಹಾಕಿದಾರಾ? ನಂಬರ್ ಇದೆಯಾ? ಇಲ್ಲ ಹಾಕಿ, ನಂಬರ್ ಇದೆ. ಫೋನ್ ಮಾಡೋ ಬೀಜ. ನಂಬರ್ ಹೇಳು. 866 084 8123. ಅವ್ರು ಇವ್ರು ವಾಶ್ ಮಾಡೋರು ಬರ್ತಾರ ಬರಲ್ಲ ಕೇಳು. ನಾನು ಮೊನ್ನೆ ಒಂದು ಇದು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ, ಒಂದು ರೀಲ್ನ. ಇಲ್ಲಿ ಬೈಕು ಸರಿ ಬಿಡು, ಬೇರೆ ಕಡೆ ಹೋಗೋಣ. ಅವನಿಗೆ ಕೇಳೋ, ನಾವೇ ಮಾಡ್ಕೋಬೋದಂತ. ಓಕೆ ಓಕೆ. ವಾಚ್ ನೈ ನಾವೆಂತ ಮಾಡೋದು? ಆಜ್ ರಜಾ ಆಜ್ ರಜೆ. ಇನ್ನೊಂದೆಲ್ಲ ವಾಶ್ ಮಾಡೋದು ದುಕಾನ್ ಗೊತ್ತಾ? ದಾರಿ ಗೊತ್ತಾ? ಬಾ. ನೀರು ಟ್ಯಾಂಕ್ ಇದೆಯಲ್ಲ, ರಂಜಾ ಎಲ್ಲಿ? ಏ ಆಯ್ ಯಾರು? ರಂಜಿತ್ ಅಣ್ಣ. ಹಾಯ್ ಬ್ರೋ, ಆರಾಮ? ಫೋನ್ ಹಾಕು, ಇಲ್ಲೇ ಇದೀವಂತ ಹೇಳು. ಫೋನ್ ಹಾಕು. ನಾವು ಬೈಕ್ ವಾಶಿಂಗ್ ಬ್ರೋ, ಹಂಗೆ ವಾಶ್ ಮಾಡಿಸಿ ಹಂಗೆ ವ್ಲಾಗ್, ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ ಹಂಗೆ.
ನೀವೇನು ಇಲ್ಲಿ ಸುಮ್ಮನೆ ತಿರುಗಾಡ್ತಿದ್ದೀರಾ ಫ್ರೆಂಡ್ಸಾ? ನಾವು ಇಲ್ಲಿದ್ದೀವೋ ಎಲ್ಲೋ ಇದು ಜಾಗ ಯಾವುದು? GKVK ರೋಡ್. ರೋಡಿಗೆ ಬಾ. ಅವ್ನು ಇಲ್ಲೇ ಇದ್ದಾನಾ? ತಿಂಗಳು ಸರ್ಕಲ್ ಬರಕ್ಕೆ ಅಲ್ಲೊಂದು ಟೀ ಅಂಗಡಿ ಇದೆಯಲ್ಲ ಅಲ್ಲಿಗೆ ಬಾ. ಅವ್ರು ಕಾಫಿ ಕುಡ್ಬಿಡೋಣ ಅದ್ರಾಗೆ. ತಡಿಯ ಬೈಕ್ ವಾಶಿ ಕೊಟ್ಬಿಟ್ಟು ಕಾಫಿ ಕುಡಿಯೋಣ. ಕರೆಕ್ಟ್ ಐಡಿಯಾ. ಇದು ಓಯೋ ಬಿಟ್ರೆ ಇನ್ನೇನು ಬರಲ್ಲ ಮತ್ತೆ ಈ ವ್ಲಾಗಲ್ಲಿ ಬರೀ ಓಯೋ ಓಯೋ ಅಂದ್ಕೊಂಡೆ ಸಾಯ್ತಾ ಇದ್ದಾನೆ. ಲೊಕೇಶನ್ ಬೇಕಾ? ಇಲ್ಲಿ ನಂಬರ್ ರನ್ ಆಗ್ತಿದ್ಯಾ ನೋಡು, ಹಾಂ ಓಡ್ತಿದ್ಯಲ್ಲ. 5 ನಿಮಿಷ ಆಯ್ತು. 3 ಅವರ್ ಇದೆ ಕೆಪಾಸಿಟಿ. ಸಾಕು. ಸಿನಿಮ್ಯಾಟಿಕ್ಕು 4K HD. ಸರಿ. ರಂಜಾ ಅಲ್ಲಾಸ್ ಬರ್ತಾನೆ. ಅವ್ನು ಬರ್ತಾನಂತ ಬರ್ತಾ ಇದ್ದಾನೆ. ಲೊಕೇಶನ್ ಇಸ್ಕೊಂಡು ಬಾಯಿ ಅಂತ ಹೇಳಿಲ್ಲ, ಒಂದು ಬಾಯಿ ಅಂತ ಅಣ್ಣ ಹೊಟ್ರಾ? ಅಣ್ಣ ಹೊರಟ್ರು. ನಾವೇ ನಮ್ಮ ಪಾಡಿಗೆ ಹೇಳುವ ಬಾಯ್. ಲಿಟ್ರಲಿ ನಾನು ರಂಜಿತಿಂಗ್ ನೋಡ್ದಂಗೆ ಆಯ್ತು. ಹೌದು, ನಾನು ರಂಜಾನೆ ಅನ್ಕೊಂಡು ನಾವು ಮಿಂಟ್ರಿ ಅಂತ ಕರೆಯೋಕಿದ್ದೆ. ಹೆಲ್ಮೆಟ್ ಹಾಕೊಂಡಿರ್ತಾರಲ್ಲ ಗೊತ್ತಾಗಲ್ಲ. ಎವಡೆ ರೋಡಲ್ಲಿ ತಿರುಗಾಡ್ಬೇಡ ಬಾ. ಉತ್ತರ ಕರ್ನಾಟಕ ಜಲಸ್ ನೋಡಿ. ನನ್ನ ಬೈಕ್ ಸ್ವಲ್ಪ ಇದಕ್ಕೆ ನಿಲ್ಸಿದ್ದು. ಓ ಸ್ವಲ್ಪ ಸೈಡಿಗೆ ಹಾಕು, ಎತ್ತಿ ಕಡೆಗೆ ಹಾಕು. ಅವನಿಗೆ ಎತ್ತಕ್ಕಾಗಲ್ಲ ನೀನು. ಕೈಲಾಗ್ದಿಲ್ದ ಅನ್ಕೊಂಡಿದ್ಯಾ ಅವನ್ನ? ಅಲ್ಲ, ಅವನಿಗೆ ಎತ್ತಬೇಡ ಅಂತ ಹೇಳಿದಾರಲ್ಲ ಡಾಕ್ಟರ್. ನಾವು ರಿಕವರಿ ಫಾಸ್ಟ್. ಡಾಕ್ಟರ್ಗಿಂತ 5x. ಇಲ್ಲೇ ಎಲ್ಲರೂ ಕೋತಿ ಬರುತ್ತೆ, ನೋಡ್ತಾ ಇರಿ. ಅಲ್ಲೋ ಬೀಜ ಎಲ್ಲೋದ್ನ? ಬೀಜ ಅಲ್ಲಿ ಓಪನ್ ಇರುತ್ತಾ? ಇದು ಯಾವ ವಾರ? ಶನಿವಾರ. ಶನಿವಾರ ತಾನೆ? ನಾಳೆ ಒಂದಿನ ರಜಾ ಇದೆ, ಅದೊಂದು ಖುಷಿ ಮಾಡ. ಇವನೇನು ಮನೆಗೆ ಹೋಗಿದ್ದಾನ, ಮನೆ ಮೇಲೆ ಹತ್ತಿ ಹೋಗಿದ್ದಾನ ಮೇಲ್ಗಡೆಗೆ. GKVK ರೋಡಲ್ಲೇ ಇದ್ದೀನಿ ಅಲ್ಲ. ಹೌದಾ? ಅವ್ನು ಹಿಂಗೆ ಹೋಗಿದ್ನ ಮಾರೆಯ? ಇಲ್ಲ, ಲೊಕೇಶನ್ ಕಳಿಸಿದ್ದೀನಿ. ಹೌದಾ? ನೋಡಿಲ್ಲ ಅಂತ ನೋಡೇ ಇಲ್ಲ ಸುಳ್ಳ ಮಗ. ಅದೇ ಥರ ತಾನೇ ಇದು ಟಾಕ್ಸಿಕ್ ಮೂವಿಲಿ ಅಜ್ಜ ಹೇಳ್ತಾನೆ, ಅದೇ ಥರ ಇದ್ದಾನಲ್ಲ. ಹಾಂ ರಾಜನ ಅಲ್ಲೇ ನೋಡಿದೆ. ಅವನೇ ಅಂತ. ಅವ್ರು ಬಂದ್ರಲ್ಲ, ನಾವು ವಾಟ್ಸಪ್ ಲೊಕೇಶನ್ ಕಳ್ಸಿದೀನಿ, ನೋಡ್ಕೊಂಬಾ. ಇಲ್ಲ ತಿಂಗಳು ಸರ್ಕಲ್ ಬರಕ್ಕೆ. ಆತಾತ ಹೇಳ್ತಿದ್ರ ಅಲ್ಲಿ ಆತಾತ ಜಾಕೆಟ್ ಹಾಕೊಂಡೋದ್ ನಾವು. ನೀ ಲೇಟ್ ಆಗುತ್ತಾ? ಲೇಟ್ ಆದರೆ ನಾವು ನಾವಲ್ಲಿ ಇದ್ರ ಹತ್ರ ವಾಶಿಗೆ ಹೋಗಿರ್ತೀವಿ. ಅಲ್ಲಿ ಲೊಕೇಶನ್ ಕಳಿಸ್ತೀವಿ, ಬರಕ್ಕೆ ಹೇಳು. ತಿಂಗಳು ಸರ್ಕಲ್ ಬರಕ್ಕೆ. ಅಲ್ಲೇ ಇಲ್ಲಿಂದ ಒಂದು 2 ನಿಮಿಷ. ಇಲ್ಲ ಅವನಿಗೆ ಲೈವ್ ಲೊಕೇಶನ್ ಕಳಿಸ್ತೀವಿ. ಸಾರಿ, ಆಯ್ತು, ಇದು ಬಿಟ್ಟು ಬಾರೋ, ಹುಚ್ಚೆ ಹೋಗ್ಬೇಕು ಅಂತ. ಉಯ್ದ್ಬಿಟ್ಟು ಬರಕ್ಕೆ ಹೇಳು, ನಾವು ಹೋಗಿರ್ತೀವಿ. ಬಾ ಮಚ್ಚ, ಹತ್ತು ಬರ್ತಾನೆ. ಕೋತಿ ಹೆಂಗಿರು ಹುಡ್ಕೋ ಬರುತ್ತೆ ಬಾ. ಹೊಡಿ, ಮುಂದೆ ಹೊಡಿ, ನಾನು ಟೇಕ್ ಓವರ್ ಮಾಡ್ತೀನಿ ಬಾ. ಅವ್ನು ನೋಡೋದಂತೆ ನಮ್ಮನ್ನ. ಹೌದಾ? ಏನು ದೊಡ್ಡ ಮಿಂಡ್ರಿ ಇರಬೇಕು ಅವನು. 14. ಇದು ನರಿನಾ ನಾಯಿನೇನಾ? ಅಲ್ಲ, ಹೆಣ್ಣಾಯಿ ಗೊತ್ತು, ಬಟ್ ನರಿನಾ ನಾಯಿನಾ ಅಂತ ಸ್ವಲ್ಪ ಕನ್ಫ್ಯೂಷನ್. ರಾತ್ರಿ ಹೊತ್ತೆಲ್ಲರೂ ನರಿಗಿರಿ ಬಂದೋಗಿತ್ತ ಅಂತ ಇಲ್ಲಿಗೆ. ಹಾಂ, ಎಲ್ಲಿ ಸ್ಟ್ರೈಟಾ ಬೀಜ? ವಾಟರ್ ಟ್ಯಾಂಕ್ ಹತ್ರ ನಾನು ಯಾವ ವಾಟರ್ ಟ್ಯಾಂಕ್ ನೋಡಿಲ್ಲ. ಹತ್ತು ವಾಟರ್ ತರ್ತಿದ್ದಲ್ಲ ನಾವು. ಓ ಅಲ್ಲ, ವಾಟರ್ ಕ್ಯಾನ್ ಅನ್ನು. ಹೋಗ್ಬಿಡ್ತಿತ್ತು ಅದೇನಿದ್ಲೆ ಹೇಳ್ಕ. ಯಾರು ರೋಹಿತ್ ಸರ? ನಿಂದು ವಾಶ್ ಮಾಡಿಸ್ತೀಯಾ? ಅಣ್ಣ ವಾಶು ನಾರ್ಮಲ್ ವಾಶಿಗೆ ಎಷ್ಟಾಗುತ್ತೆ? ನಾರ್ಮಲ್ 150. ಡೀಸೆಲ್ 200. ಡೀಸೆಲ್ ವಾಶ್ ಮಾಡಿಬಿಡಿ. ಫೋನ್ ವಾಚ್ ಎಷ್ಟು? 150. ಎಷ್ಟು? 150. ಡೀಸೆಲ್ ಆದರೆ 200. ನಾನು ಫೋನ್ ವಾಶ್ ಮಾಡ್ತೀನಿ. ಮಾಡ್ತು. ನಂದು ಡೀಸೆಲ್ ವಾಶ್ ಮಾಡಿಬಿಡಿ. ಇಲ್ಲಿ ಡೀಸೆಲ್ ವಾಶಲ್ಲಿ ತುಕ್ಕಿಡ್ದಿರೋದೆಲ್ಲ ಹೋಗಲ್ವಾ? ಅದು ಹೋಗಲ್ಲ, ನಾವು ಅದು ಹೋಗಲ್ಲ. ಆಯಿಲ್ ಮಾರ್ಕ್ ಮಾತ್ರ ಹೋಗುತ್ತಾ? ಹೋಗುತ್ತೆ. ಲಾಸ್ಟ್ ಮಾಡಿಸಿ ಅದೇ ಆಯಿತು, ಒಂದು 2-3 ತಿಂಗಳು ಆಯ್ತಾನ. ಹೆಂಗಿದೆ ಬೈಕು? ಓಕೆ ಮಾಡಿ ಅಣ್ಣ.
ಇದು ಅಣ್ಣ ಇದು ವೀಲ್ ಅಡಿಗಡೆ ಎಲ್ಲ ಒಂಚೂರು ನೀಟಾಗಿ ಹೊಡೀರಿ ನೀರನ್ನ. ಓಕೆ ಹಾಂ ನಾವು ಟೀ ಬ್ರೇಕ್ ತಗೊಳ್ಳೋಣ. ಎಷ್ಟು ಒಂದು ಅರ್ಧ ಗಂಟೆನಾ? ಹಾಂ ಸರಿ, ಇಲ್ಲೇ ಇರ್ತೀವಿ. ಸರಿ ಹ್ಯಾಂಡಲ್ ಹಾಕೋದು ತೆಗೆದು ಬಿಡ್ಬೇಕು ಎಲ್ಲರೂ ಹೋದಾಗ. ಮೆಟ್ರೋದಲ್ಲಿ ಮೆಟ್ರೋ ಪಾರ್ಕಿಂಗ್ ಅಲ್ಲೆಲ್ಲ ಬಿಡೋದಿಲ್ಲ ಹ್ಯಾಂಡಲ್ ಹಾಕೋದಕ್ಕೆ. ಟೀ ಬ್ರೇಕ್ ಇಲ್ಲಿ ಟೀ ಬ್ರೇಕ್ ಇಲ್ಲೇ ಎಲ್ಲಿ ಕಾಫಿ ಸಿಗುತ್ತಲ್ಲ. ಅಲ್ಲ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗಿತ್ತಲ್ಲ. ಹೌದು, ವೆದರೇ ಬೆಂಗಳೂರು ವೆದರೇ ಕ್ರೇಜಿ ಅಲ್ಲ. ನನಗೆ ಅನ್ಸಿದ ಪ್ರಕಾರ ಇದು ಹುಡುಗಿರ್ತಾರ ಯಾವಾಗ ಅಲ್ಲ ಇದು ಪೊಲ್ಯೂಷನ್ ಮಳೆ. ಏನು ಪೊಲ್ಯೂಷನ್ ಮಳೆ ಇದು. ಪೊಲ್ಯೂಷನ್ ಮಳೆನಾ? ಬೆಂಗಳೂರಲ್ಲಿ ಆ ರೇಂಜಿಗೆ ಪೊಲ್ಯೂಷನ್ ಇಲ್ಲಲ್ಲ ಮಚ್ಚ. ಇದು ನರೇಂದ್ರ ಹೇಳಿದ್ದು ಹುಡುಗಿ ಥರ, ನರೇಂದ್ರನ ಹುಡುಗಿ ಥರನಾ ಅಥವಾ ಎಲ್ಲ ಹುಡುಗಿ ಥರನಾ? ನೀ ಅನ್ಕೋತೀಯ ಚಳಿ ಇರುತ್ತಂತ, ಮಳೆ ಬರುತ್ತೆ. ಹೌದು, ಮೂಡ್ ಸ್ವಿಂಗ್ಸ್ ಜಾಸ್ತಿ ಬೆಂಗಳೂರು ವೆದರ್ಗೆ. ನೀ ಅನ್ಕೋತೀಯ ಇವತ್ತು ಒಳ್ಳೆ ಮೂಡಲ್ಲಿ ಇರ್ತಾಳಂತ, ಹಾಂ ಹೊಡೆದೇ ಬಿಡ್ತಾಳ. ಯಾರು ನಾನಾ? ಇಲ್ಲ ಹುಡುಗಿರು. ಹುಡುಗಿರು ನಡಿ, ಅಲ್ಲಿ ನಮ್ದು ಹಳೇದು ಇತ್ತದ ಯಾವುದದು ಬ್ರಾಹ್ಮಣ ತಟ್ಟೆ ಇಡ್ಲಿ ಮುಂದೆ ಬಾ, ಅಲ್ಲಿ ಸಿಗುತ್ತೆ. ಪಾಸ್ ಮಾಡೋಕ್ಕಾಗುತ್ತಾ? ಪಾಸ್ ಮಾಡ್ಬೋದು ಬಟ್ ಬೇಡ, ನಡೀತಾ ಇರಲಿ ಎಲ್ಲ ಓಡಿ. ಯಾವ ಕಂಟೆಂಟ್ ಸಿಗುತ್ತೆ ಹೇಳಕ್ಕೆ? ಹೌದು, ಅದು ಮುಗಿಸಿ ಪೆಟ್ರೋಲ್ನ ಇಲ್ಲೇ ಹಾಕ್ಸ್ಬಿಟ್ಟು ಏರ್ ಹಾಕ್ಸ್ಬಿಟ್ಟು ಹೊರಟ್ಬಿಡೋಣ. ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ತೀನಾ? ಸ್ಟಿಕ್ಕರ್ ಹಾಕ್ಬೇಕು. ಸ್ಟಿಕ್ಕರ್ ಅಲ್ಲಿ ಹುಡ್ಕಂತ ಹೊಡಿತಿತ್ತು. ಯಾವುದು? ನಾವು ಇಬ್ರು ಕುತ್ಕೊಂಡ್ಬಂದ್ವಲ್ಲ. ನನ್ನ ಸ್ಕೂಟಿ ಅಲ್ಲ. ಅಲ್ಲ ನನ್ನ ಬೈಕಲ್ಲಿ ಇಲ್ಲೇ ದಿಲೀಪ ಏರ್ ಹಾಕ್ತಾರೆ, ಏರ್ ಹಾಕ್ಸ್ಬಿಡೋಣ. ಆಮೇಲೆ ಪೆಟ್ರೋಲ್ ಹಾಕ್ಸಿ ಏರ್ ಹಾಕ್ಸ್ಬಿಡೋಣ. ಕಾಫಿ ಎಲ್ಲರಿಗೂ ಕಾಫಿ ಅಲ್ಲ? ಕಾಫಿ ನನಗೆ ಕಾಫಿ. ಅಲ್ಲ ಕಾಫಿ ಅದು ಅವ್ರಿಗೆ ಹೇಳುವ, ಅವ್ರಿಗೆ ಅಂದ್ರೆ ಆಗ್ತಾರೆ. ಸರಿ ಸರಿ. 480 ಸ್ಟಾರ್ಟ್ ಆಯ್ತು. ಓಕೆ ಆಯ್ತು ಅಣ್ಣಂದು. ಏನದು 19-20 ಸಾವಿರ ರೆಕಾರ್ಡ್ ಆಗ್ತಿದೆ. ಇದು ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. आपने ಯಾವುದು सिर्फ हमारा कॉफी आएगा. हमारा 4 कॉफ़ी है. 4 कॉफ़ी ಬರೀ ಓಯೋ ಅಲ್ಲಿದ್ದಾರೆ. ಜಾಸ್ತಿ ಆಗ್ಬಿಟ್ಟ ಓಯೋ ನರ್ವಸ್ ಆಗಬೇಡ. ನಾನು ನೋಡಿ ಕಲಿ ಸ್ವಲ್ಪ ಮುಕ್ಕುಡು ಎಲ್ಲ ಮಾಡೋದು. ಇದು ಹಿಡಿತದ ಎರಡೂ ಕಡೆಯಿಂದ ನನಗೆ ಬಿಸಿನೀರು ಹಾಕಿಟ್ಬಿಟ್ರಲ್ಲ. ಬ್ಲ್ಯಾಕ್ ಕಾಫಿ ಎಲ್ಲ ರೆಡಿ ಇದೆಯಲ್ಲ? ಇಲ್ಲ ಅಂದರೆ ಬಿಸಿನೀರು ಅಂದರೆ ಅದು ಕಪ್ಪಿ ಏನಾಗಲಿ ಅಂತ. ಇದೇ ಕ್ಲೀನಿಂಗ್. ಇದೇ ಈ ಥರ ಕ್ಲೀನಿಂಗು, ಕೈಯಲ್ಲಿ ತೊಳೆಯೋದಲ್ಲ, ಬಿಸಿನೀರು ಹಾಕಿಟ್ರೆ ಆಯಿತು, ಫುಲ್ ಕ್ಲೀನ್ ಆಗಿರುತ್ತೆ. ಹೌದಾ? ಮತ್ತೆ 2 ಸಲ ಬಿಸಿನೀರಾ? ನಮಗಂತ ಫುಲ್ ಹೈಜೀನ್ ಮಾಡ್ತಿದ್ದಾರೆ ಅನ್ಕೋತೀನಿ ಅಲ್ಲ? ಇದು ತಗೋ ಬಿಲ್ಲು 4 ಜನ. ಆಲ್ರೆಡಿ ಅವನಿಗೆ ಕೊಟ್ಟಿದ್ದೀನಿ, 1 ಕೊಟ್ಟಿದ್ದೀನಿ, ಇದು 2ನೇದು. ಟೋಟಲ್ ಮೇನ್ ಬಿಲ್ ಕೊಟ್ಟು ಇದು ಕೊಡಬೇಕಿತ್ತು. ಟೋಟಲ್ 8 ಕಾಫಿ. ಇಲ್ಲ, ಮೇನ್ ಬಿಲ್ ಅವನ ಹತ್ರ ಇದೆ. ಇಲ್ಲ ನೋಡಿ, ಮೇನ್ ಬಿಲ್ ನಿನ್ನ ಹತ್ರ ಇದೆ ತಾನೆ? ಅವನ ಹತ್ರ ಇದೆ. ಹೌದಾ? ಮತ್ತೆ ಇದೆ ಅಂತ ಅದು ಅವ್ರಿಗೆ ಅಷ್ಟೇ, ಇದು ಇವ್ರಿಗೆ ಕೊಟ್ಟರೆ ಇದು ಮಾಡಿಕೊಡ್ತಾರೆ. ನಾವು ಕೊಟ್ಟಿಲ್ಲ ಅನ್ಸುತ್ತೆ ಪ್ರೂಫಿಗೆ. ಓಕೆ. ನಿನ್ನಂಥವ್ರು ಯಾರಾದರೂ ಬಂದು ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರೆ ರೆಸಿಪಿಗೆ ಒಡೆ ನೋಡಿ ಆಸೆ ಆಗ್ತಿರ್ತೀವಲ್ಲ, ತಿನ್ಬೇಕು ಅಂತ ಬೆಳಿಗ್ಗೆ ಅಂತಲ್ಲ ಅವನಿಗೆ ದುಡ್ಡ ನೋಡ. ಪ್ರತಿ ಸಲ ಓಯೋ 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 ಅಂತ ಹೇಳ್ತಿರ್ತೀಯಲ್ಲ, ನೋಡು ಅದೇ ನಿನ್ನ ಓಯೋ.
ಟೈಮ್ ಎಷ್ಟಾಯ್ತು ನೋಡ್ಕೋ, ಅವನು 3/4 ಗಂಟೆ ಅರ್ಧ ಗಂಟೆ ಇಲ್ಲ. ರಂಜಾ ಕಾಲ್ ಮಾಡಿ ಮತ್ತೆ ಗೊತ್ತೇ ಇಲ್ಲ. ಅಣ್ಣ ಇದೇನು ಮಾಡ್ತಿರೋದು? ಬಿಸಿನೀರು ಹಾಕಿ ಬಿಸಿ ಪಾನಿ ಗರಂ ಹೋಗ ಈ ಕಾರ್ಯನಿರತವಾಗಿದೆ. मतलब कप क्लीनिंग का प्रोसेस है क्या वो? ओके ओके गरम रहता है इसमें. हाँ 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 थोड़ा स्ट्रांग कर दो भाई. ಹಾಂ ರಂಜಾ ಕಾಲ್ ಮಾಡ್ತಿದ್ದಾನೆ. ಹಲೋ ಹೇಳೋ, ಹಲೋ ಮಾತಾಡೋ, ಹಲೋ ಹೆಲೋ. ಅವನು ಇಲ್ಲೆಲ್ಲೋ ಇದ್ದಾನೋ? ಬ್ರಾಹ್ಮಿನ್ಸ್ ಇಲ್ಲಿ ಗೊತ್ತಲ್ಲ ಅವನಿಗೆ, ಇಂಡಿಯನ್ ಆಯಿಲ್ ಅಂತ ಹೇಳೋ ಬರ್ತಾನೆ. ಪೆಟ್ರೋಲ್ ಬಂಕ್ ಇದೆ ಅವನಿಗೆ ಗೊತ್ತು. ಇದರಲ್ಲಿ ಪಾಸ್ ಆಪ್ಷನ್ ಇದ್ರೆ ಚೆನ್ನಾಗಿರೋದಲ್ಲ? ಬೇಡ ಬೇಡ ಮಾಡಬೇಡ. ಪಾಸ್ ಇದೆ, ಇದನ್ನೇ ಮತ್ತೆ ಕ್ಲಿಕ್ ಮಾಡಿದ್ರೆ ಪಾಸ್ ಆಗುತ್ತೆ, ಮತ್ತೆ ಪ್ಲೇ ಮಾಡಿದ್ರೆ ಪ್ಲೇ ಆಗುತ್ತೆ. ಬಟ್ ಏನಂದರೆ ಇದು ತುಂಬ ಓಲ್ಡ್ ಕ್ಯಾಮ್ರಾ, ಇದು ಕಾಂಪ್ಲಿಕೇಟೆಡು. ಈಗ ಪಾಸ್ ಮಾಡಿ ಮತ್ತೆ ಮಾಡೋಕ್ಕೆ ಹೋದರೆ ಬ್ಯಾಟ್ರಿದೇನೋ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. Okay. ರನ್ನಿಂಗಲ್ಲಿದ್ದರೆ ರನ್ನಿಂಗ್ ಚೆನ್ನಾಗೇ ಆಗ್ತಾ ಇರುತ್ತೆ, ಓಡ್ತಾನೆ ಇರುತ್ತೆ. ಹಂಗಾಗಿ ನಾನು ಪಾಸ್ ಮಾಡೋದು ಪ್ಲೇ ಮಾಡೋದು ಅದು ಮಾಡಲ್ಲ. ಮಾಡ್ಬೋದು, ಆಪ್ಷನ್ಸ್ ತುಂಬ ಇದೆ. ಇದಕ್ಕೆ ವಾಯ್ಸ್ ಕಮಾಂಡು ಕೊಡ್ಬೋದು ನೀನು. ಹೌದಾ? ಹ್ಞೂ, ಇದು ಗೋಪ್ರೋ ಅದ್ರ ನೇಮ್ ಏನೋ ಇದೆ, ಅದು ಹೆಸರು ಹೇಳ್ಬಿಟ್ಟು ಸ್ಟಾಪ್ ಅಂದರೆ ಸ್ಟಾಪ್ ಆಗುತ್ತೆ. ವಾಯ್ಸ್ ಕಮಾಂಡ್ ಇದೆ, ನಾನು ಆಫ್ ಮಾಡಿದ್ದೀನಿ ವಾಯ್ಸ್ ಕಮಾಂಡು. ತುಂಬ ಆಪ್ಷನ್ಸ್ ಇದೆ, ಅದಕ್ಕೆ ಕಾಂಪ್ಲಿಕೇಟೆಡ್ ಇದು. ಅದು ಇಂಗ್ಲೀಷಲ್ಲಿ ಹೇಳ್ಬೇಕಲ್ಲ? ಹಾಂ, ಇಂಗ್ಲೀಷಲ್ಲಿ ಹೇಳ್ಬೇಕು, ಇಲ್ಲಾಂದ್ರೆ ಆಫ್ ಆಗಲ್ಲ. ಇಲ್ಲ ಕನ್ನಡದಲ್ಲಿ ಆದ್ರೆ off ಆಗಲ್ಲ. ಬೈಕಲ್ಲಿ ಬಂದಿದ್ದಾನೆ. ಹೌದಾ? ಕಿಶನ್ದು ಇರಬೇಕು, ಅದು ಗ್ರೇ ಕಲರ್ದು. ಅಲ್ಲೇ ನಿಂತಿದ್ದಾನೆ. ರಿಲೀಸ್ ಹೌದಾ? ಇವನು ಹೀರೋ ಆಗ್ಬಿಟ್ಟಿದ್ದಾನೆ ಅದರಿಂದ. ರಂಜಾ ಇಷ್ಟೆಲ್ಲ ಹ್ಯಾಂಡ್ಸಮ್ ಆದ್ನಲ್ಲ ಜಾಂಡೀಸ್ ಹೋದ ನಂತರ. ಈ ಥರ ಆದರೆ ಎಲ್ಲರೂ ಜಾಯಿಸ್ಬೇಕು. ನನಗೂ ಓವರ್ ಅಲ್ಲ ಇವನು ರಂಜಿತಾ? ಅದು ರಂಜಿತೆ ಹ್ಯಾಂಡ್ಸಮ್ ಆಗಿದ್ದಾನಲ್ಲ. ಹೌದು, ತುಂಬ ಹ್ಯಾಂಡ್ಸಮ್. 4 ಕಾಪಿ ಇದ್ದಾರೆ. ನಮ್ದಾ? ನಮ್ಮದೇ ಅಲ್ಲ? ಹಾಂ ಇದೆ, 4 ನಮ್ಮದು. ರೆಡಿ. ಅವ್ರು ರಂಜನ್ ಬೇಕಾ ಕಾಫಿ? ಹಾಂ ಬಾಯ್, ಅವ್ನು ತಗೋ, ಇದಲ್ಲಿ ಕೆಳಗಡೆ ಇಟ್ಬಿಡು. ಕುಡಿತು ಆಫ್ ಮಾಡ್ದಾ? ಇಲ್ಲ, ಇದು ಆಫ್ ಆಗಲ್ಲ. ಆಫ್ ಆಗುತ್ತೆ, ಆಗಲ್ಲ ಅಂತಿಲ್ಲ. ವಯಸ್ಸಾಗಿದೆ. ಹ್ಯಾಂಡ್ ಕೆಲಸ ಬಿಟ್ಟಿದ್ದೀನಿ. ಹ್ಯಾಂಡ್ ಕೆಲಸ ಬಿಟ್ಟ ಶಾಟ ನೆನ್ನೆ ಚೆಕ್ ಮಾಡಿದ್ದೀನಿ. ನಾನು ನಿನ್ನೆ ಹೊಡೆದೆ, ಹೊಡ್ಕೊಂಡ್ರು ತಲೆ ತಿರುಗಿತ್ತು. ತಲೆ ತಿರುಗಿದ್ದೆ. ತುಂಬ ದಿನ ಆಗಿಲ್ಲ, ಸಾಮ ಹೊಡೆದೆ. 2 ಲೀಟ್ರ್ ಹೊರಗೆ ಬಂತು. 2 ಲೀಟ್ರ್ ಒಳಗೆ ಬಂದು ಸೋಫಾದಲ್ಲಿ ಬಂದು ಮಲಗಿದ್ದೆ. ವಿಡಿಯೋ ಮಾಡ್ತಾವನು. ಇಲ್ಲ, ಅದು ಇದು ಅಷ್ಟು ದೂರ ವಾಯ್ಸ್ ಕೇಳಲ್ಲ. ವಾಯ್ಸ್ ಇಲ್ಲ, ವಾಯ್ಸ್ ಇಲ್ಲ ಅಂದ್ರೆ ಹೇಳುತ್ತೆ, ಬಟ್ ಅಷ್ಟು ದೂರ ಕೇಳಲ್ಲ. ಅರ್ಜೆಂಟ್ ಒಳ್ಳೆ ಹೋಗಿಲ್ಲ ಇನ್ನು, ಹೋದಲ್ಲೇನೋ. ಅಲ್ಲಿಲ್ಲ, ಲಾಕ್ ಹಾಕೊಂಡು ಕೂತವಳೆ. ಅಲ್ಲೇನೋ ಪೆಟ್ರೋಲ್ ಬಂಕಲ್ಲಿ ಕೊಡಲೇಬೇಕಿಲ್ಲ ಅಂದರೆ ಅವ್ರನ್ನ ಹೇಳ್ಬಿಡಿ, ಕೇಸ್ ಆಗುತ್ತೆ. ಎಲ್ಲರಿಗೂ ಕೇಸ್ ಮಾಡ್ಬಿಟ್ಟು ಎಲ್ಲಿದೆ ಗಾಡಿ? ಒಳ್ಳೆ ಮಾಡಿದ್ದೀವಿ ಎಲ್ಲ ವಾಸಿದ್ದೀವಿ. ನಾವು ಹೊರಡ್ತೀವಿ. ಅದೇ ಹೊಡ್ಕೊಳಕ್ಕೆ ತಡ್ಕೊಳಕ್ಕಾಗುತ್ತಾ?
ನಾನು ಹೇಳ 3 ವೀಕ್ಸಲ್ಲಿ ಸರಿ ಹೋಗುತ್ತೆ. ಕರೆಕ್ಟಾಗಿ ನನಗೆ ಜಾಂಡೀಸ್ ಬಂದಿತ್ತಲ್ಲ 2.5 ವಾರ. ಆ್ಯಂಟಿ ಲಿವರ್ ಇದ್ದಾ? ಯಾವ್ದಿದ್ರು ಎಲ್ಲರಿಗೂ ಇದ್ದಾಗ ಎಣ್ಣೆ ಪದಾರ್ಥ ಯಾವುದಿಲ್ಲ ಜಾಂಡೀಸ್ ಹೋಗೋದು ಅದೇ ಚೆನ್ನಾಗಿದೆ. ಅಲ್ಲೋಗಿ ಡೈರೆಕ್ಟಾಗಿ ನಾನು ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಡು. ಅದೇ ಈಗ ಹೋಗ ಅದೇ ಹೇಳ್ತೀನಿ. ಬರ ರಂಜನ್ ನಡಿ ಹೋಗೋಣ. ಅದು ಯಾವನ್ ನೋಡೋಣ. ಎದ್ರು ಬೇಡವೋ ಬಾರೋ, ನಾನೇನು ಜಗಳ ಮಾಡಲ್ಲ ಬಾ. ವಾಶ್ರೂಮಿಗೆ ಪ್ರತಿ ಇಂಡಿಯನ್ ಪೆಟ್ರೋಲ್ ಬಂಕ್, ಯಾವುದೇ ಪೆಟ್ರೋಲ್ ಬಂಕ್ ಆಗಲಿ ವಾಶ್ರೂಮ್ ಕೊಡಲೇಬೇಕಲ್ವಾ? ಬೀಗ ಹಾಕಿಟ್ಟಿದ್ದಾರಂತೆ. ಇವನಿಗೆ ಕೇಳಕ್ಕೆ ನಾಚಿಕೆ. ಪೆಟ್ರೋಲ್ ಹಾಕ್ಸು, ಒಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಸು. ಏನಕ್ಕೆ ಫ್ರೀನಾ? ಪೆಟ್ರೋಲ್ ಬಂಕಲ್ಲೆಲ್ಲ ಫ್ರೀನೇ. ನೀವು ಇಂಡಿಯನ್ ಗೌರ್ಮೆಂಟೇ ರೂಲ್ಸ್ ಮಾಡಿರೋದು. ಪ್ರತಿಯೊಂದು ಹೋಟ್ಲಲ್ಲಿ ಎಲ್ಲೆಲ್ಲಿ ಟಾಯ್ಲೆಟ್ ಇರುತ್ತೆ, ಇಂಡಿಯನ್ ಪೆಟ್ರೋಲ್ ಬಂಕ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಫ್ರೀ ಯೂಸು. ಬರೀ ಕೇಳೋಣ ಮತ್ತೆ. ಬರ್ರಿ ತೆಗ್ಸೋಣ ಬರ್ತೀನಿ. ನೀನು ಬಾ, ತೆಗ್ಸೋಣ ನೀನೇ ಹುಚ್ಚೋಯವನು. ಸಾಯಿ ನಾನು ಹೋಗಿ ಬರ್ತೀನಿ ತಡಿ. ನೀನು ಲೋಟ ಇಟ್ಬಿಟ್ಟು ಬಾ, ತಗೊಂಡು ಬಂದ್ಯಾ ಬಾ. ಹಾಂ ಬಂದು ಗಾಳಿ ಓಡಿಸಿ ಫ್ರೀಯಾಗಿ. ಏರು ಫ್ರೀ ಅಲ್ಲ? ಏನು ಫ್ರೀ? ಹಾಂ ಹೋದ್ನಲ್ಲ ಅಲ್ಲಿ ಯಾರೋ ಹುಚ್ಚ ಒಯ್ದು ಬರ್ತಾ ಇದ್ದಾನೆ. ಹಾಂ ರಂಜನ್ ನಾಚಿಕೆ ಮಚ್ಚ. ಹೊರಗೆ ಒಯ್ದುಬಿಟ್ನಾ? ನಾನು ಬಾಗಿಲಿಗೆ ಒಯ್ಯೋದು ತೆಗಿಲ್ಲ ಅಂದ್ರೆ ಈಗ. ನಾನು ಹೇಳ್ತೀನಿ ಅಣ್ಣ, ಇವ್ರು ಬಾಗಿಲಿಗೆ ಹೋಗ್ತಾರೆ. ಆಕೆ ಇಲ್ಲ ಅನ್ಸುತ್ತೋ ಬಾಗ್ಲನ್ನ ನೋಡೇ ಇಲ್ಲ. ಮಹಿಳೆಯರೇ ಶೌಚ ಹಾಕ್ತಿದ್ದಾರ ಕೇಳಂತ. ವಾಶ್ರೂಮ್ ಕೇಳಿದ್ರಾ? ಯಾರ ಹತ್ರ ಕೇಳಿದ್ರಿ? ಇಲ್ಲೇ ಕೇಳಿದ್ರಿ. ವಾಶ್ರೂಮ್ ಏನಂತೆ? ಕಕ್ಕಸ್ ತುಂಬಿದೆ ಅಂತ ಒಡೆ. ಟಾಯ್ಲೆಟ್ ತುಂಬೋಗಿದೆಯಂತೆ, ಇಲ್ಲ ಅಂತೆ. ಅವ್ರು ಹಂಗೆ ಹೇಳಿದಲ್ಲ ತುಂಬೋಗಿ. ಅದು ಫಾರಿನ್ ಕಂಟ್ರಿಯಲ್ಲಿ ಪ್ರ್ಯಾಂಕ್ ಮಾಡ್ತಾರೆ ಗೊತ್ತಾ? ಇಷ್ಟಿಷ್ಟು ಉದ್ದುದ್ದ ಕಕ್ಕಸ್ನಾದ್ರು ಇದ್ರೊಳಗಡೆ ಇಟ್ಟು, ಕಮೋಡೊಳಗಡೆ ಇಟ್ಟು. ಯಾರೋ ಸರ್ರಿ ಹೇತ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಫುಲ್ ತುಂಬ ಹೋಗಿದೆ ಅಂತೆ, ತುಂಬ ಹೋಗಿದೆ. ಬ್ಲಾಕ್ ಹುಡುಗಿರ್ದು ಹಂಗೆ ಆಗಿರುತ್ತಾ? ನಮಗೆ ಚೂತ್ಯ ಮಾಡ್ತಿದ್ದಾರೆ. ಅದು ಪಕ್ಕ ಚೂತಿಯೇ. ಆ ಥರ ಎಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ. ಇನ್ನೊಂದೆಲ್ಲರೂ ಹುಚ್ಚ ಕಂಡು ಹಿಡಿಬೇಕಲ್ಲ. ಫ್ರೀಯಾಗಿ ಗೊತ್ತು ನನಗೆ. ಇಲ್ಲೇ ಮುಂದುಗಡೆ ಲೆಫ್ಟಲ್ಲಿದೆ ಜಾಗ. ವಾಶ್ ಮಾಡೋರು ಇದು ಹಾಕಲ್ವಾ? ವಾಶ್ ಮಾಡೋರೆಲ್ಲ ಇಡಲ್ಲ. ತಡಿಯೋ, ಇಲ್ಲೇ ಎಲ್ಲರೂ ಇರುತ್ತೆ, ಹೋಗೋಣ. ಬರ್ತಾನೆ ಇದೆ. ಆಟೋದನ್ನು ನುಗ್ಗಿದ್ರೆ ಹೋಗ್ಬೋದು. ಏನಾಗಿದೆ ಅಂತೆ? ಫುಲ್ಲು ಕಕ್ಕಾಸು ತುಂಬಿ ನುಗ್ಗಿದೆ ಅಂತ ಹಿಂಗೆ ಆ್ಯಕ್ಷನ್ ಮಾಡ್ದ ಓನರು. ಎಂಪ್ಲಾಯೀಸೇ ಕಕ್ಕಿ ಇದು ಮಾಡಿರ್ಬೇಕು. ಹುಚ್ಚ ಬಂದ್ರಲ್ಲ ಎಲ್ಲ ಹೋಯ್ತಾರಂತೆ. ಅದು ಹೋಗೋಣ ಇಲ್ಲಿ. ಫ್ರೀಯಾಗಿ ಹುಚ್ಚೋಯ ಬಿಟ್ರೆ ಸಾಕು. ಫ್ರೀಯಾಗಿ ನಂಗೆ ಹಾಕೊಂಡು 5 ಸ್ಟಾರ್ ಹೋಟ್ಲು ಬೇರೆ. ಬೈಲು ದಾರಿ ಇಲ್ಲೇ ಮುಂದೆ, ಇಲ್ಲೇ ಒಂಚೂರು 500 ಮೀಟರು ಬಾ, ಬಂದು ನಡ್ಕೊಂಡು ಹೋಗೋಣ. ಹಾಂ ಸ್ಟ್ಯಾಂಡಿಂಗ್ ಬಾರ್ ಅಲ್ಲೈತೆ. ಸ್ಟ್ಯಾಂಡಿಂಗ್ ಬಾರಾ ಹಿಂದ್ಗಡೆನೇ ಇದೆಯಲ್ಲ? ಎಲ್ಲಿ ಎಲ್ಲಿ ನಡ್ಕೊಂಡು ಹೋಗೋದಾ? ಬೈಕೆಲ್ಲ ವಾಶಿ ಕೊಟ್ಟಿದ್ದೀವಲ್ಲ. ಎಷ್ಟು ದೂರ ಇರೋದು? ನೀನು ಎಲ್ಲಿ ಹೇಳ್ತೀರಿ ಸ್ಟ್ಯಾಂಡಿಂಗ್? ಬಾರ್ಗೆ ಹೋಗಿ ನೀವು ಕುಡೀರಿ, ನಾನು ಹುಚ್ಚ ಹೋಯ್ತೀನಿ. ಅಲ್ಲ, ಬಾವಿಗೆ ಹೋಗೋಕ್ಕೆ ದೂರ ಇದೆ. ಇಲ್ಲ ರೈಟಾಗಿ ಹುಚ್ಚ. ಅದೇ ಹೇಳ್ತಿರೋದಿಲ್ಲ, ರೈಟಲ್ಲಿ ಇದೆ ಬಾ. ನಿಮ್ಮ ಬಾರ್ಗೆ ಹೋಗ್ಬೇಕಂತ. ನೀನು ಏನಾದ್ರು ಚಿನ್ನದ ಸಾಮಾನು ರಂಜ ಯಾರು ನೋಡ್ರಿ ಕದ್ಕೊಂಡು ಹೋಗ್ತಾರಾ? ಇಲ್ಲಿದೆಯಲ್ಲೋ ಫುಟ್ಬಾಲು, ಜಿಮ್ಮು. ಹಾಂ ಇಲ್ಲಿದೆ. ಮಚ್ಚ ಇದೊಂದ್ಸ ಕೇಳ್ಕೊಬರೋಣ ಹೋಗಿ. ಏನ ಟರ್ಫಾ? ಟರ್ಫ್ ಅಂದರೆ ಫುಟ್ಬಾಲ. ಕೇಳೋಣ ಬಾ ಎಷ್ಟೆಷ್ಟು ಅಂತ, ಹಂಗೆ ನೋಡ್ಕೊಬರೋಣ. ಇದರಲ್ಲಿ 16,000. ಹಂಗೆ ಜಸ್ಟ್ ಸಬ್ಸ್ಕ್ರಿಪ್ಷನ್ ಕೇಳೋಣ. ಅಲ್ಲ, ನಾರ್ಮಲ್ ಗೇಮ್ಸ್ ಇದ್ರೆ ಕೇಳೋಣ.
ಟರ್ಫ್ 5 ಜನ ಆಡೋದ? ಟರ್ಫ್ ಅಂದ್ರೆ ಏನು ನನಗೆ ಅದು ಕ್ರಿಕೆಟಾ ವಾಲಿಬಾಲ್? ಫುಟ್ಬಾಲ್ ಆಡೋದು. ಫುಟ್ಬಾಲ್ ತಾನೇ, ಫುಟ್ಬಾಲ್ ಅನ್ನು ಬೋಳು. ಅಂದರೆ ಟರ್ಫ್ ಇದು ಜಾಗಕ್ಕೆ ಹೇಳೋದು. ಫುಟ್ಬಾಲ್ ಆಡೋದು. 5 ಜನ ಫುಟ್ಬಾಲಾ? ಜಾಯಿಂಟಿಸ್ ಬಂದಿದೆ, ಒಂದು ವಾರ ಆಡಬೇಡ. ಏ ಕೇಳು, ಗೇಮ್ಸ್ ಎಲ್ಲ ಏನೇನಿದೆ ಪ್ಯಾಕೇಜು? ಫುಟ್ಬಾಲ್ ಒಂದು ಸೆಷನ್ಗೆ ಎಷ್ಟು? 1 ಅವರ್. ಎಷ್ಟು ಟೈಮು? 1 ಅವರ್. 1 ಅವರ್ 1300 1 ಅವರ್. ಜನ ಬೇಕು. ಜನ ಬೇಕು. ಬೇರೆ ಏನೇನು ಗೇಮ್ಸ್ ಇದೆ? ಇಂಡೋರ್ ಇದು ನಾರ್ಮಲ್ ಆಗಿ. ಕ್ರಿಕೆಟ್ ಇರಬೇಕು ಮಾಮೂಲಿ ಚಿಕ್ಕದು. ಇಲ್ಲಿ ಪೂಲು ಇದೆಯಾ? ಎಷ್ಟು 1 ಅವರಿಗೆ? Weekend 250, weekdays 200. ಓಕೆ ಅಲ್ಲ ಮತ್ತೆ ಓಕೆ. ಮಂಗಳೂರಲ್ಲಿ $50 ₹50. ಗೌರ್ಮೆಂಟ್. ಮಂಗಳ ಸ್ಟೇಡಿಯಂ. ಹೌದು, ಮಂಗಳ ಸ್ಟೇಡಿಯಂ ಗೌರ್ಮೆಂಟ್. ಹಾಂ, ಜಿಮ್ಮಿಗೆ 16,000. 16,000 ಇಯರ್ಲಿ ಪ್ಯಾಕೇಜು ಎಲ್ಲ ಇನ್ಕ್ಲೂಡ್ ಅದರಲ್ಲಿ? ಕೇಳ್ದ? ನಾವು ಪೂಲ್ ಆಡೋಕ್ಕೆ ನಮ್ಮ ಇದಾದ ಆಫೀಸ್ ಹತ್ರ. ಅದೇ ಗೊತ್ತು, ಇದು ಬಾಯ ಬರ್ತಿಲ್ಲ. ಚೇರ್ಮನ್ಸ್ ಕ್ಲಬ್ಬು. ಹ್ಞೂ, ಅಲ್ಲೂ 200. 150 ಯಾರು ಹೇಳಿದ್ದು? ನಾವು ನಾನು ಕಳ್ಸಲ್ಲ. ಮತ್ತೆ ಏ ಇಲ್ಲೇ ವಾಶ್ರೂಮ್ ಇತ್ತ ಅಂತ ಕೇಳಿದರೆ ಹೋಗ್ಬಿಡ್ಬೋದಾಗಿತ್ತು. ಹೇಳ್ಬೋದು, ಅದರಲ್ಲಿ ಏನಿಲ್ಲ. ಇದೆಲ್ಲ ಕೇಳಿ ವಾಶ್ರೂಮ್ ಇಲ್ಲಿ ಅಂತ ಬಂದಿರೋದಂತ. ಆಮೇಲೆ ಹೇಳ್ಬೇಕಾಗಿತ್ತು ಲೋಡಕ್ಕೆ ವಾಶ್ರೂಮ್ ಕೊಡಿ. ಓ ಅಲ್ಲೇ ಇದೆ. ಆರೆಂಜ್ ಕ್ಯಾನ್. ಹಾಂ, ನೋಡ್ತು ನನ್ನ ಓಡೋಯ್ತು. ಈಗ ಸಿಕ್ಕಾಕೊಂಡ್ರೆ ಸೋಳೆ ಮಗ ಇವತ್ತು ಮತ್ತೆ ವೀಡಿಯೋ ಮಾಡ್ತಾ ಅಂತ ಹೋದೈತೆ. ಚರಂಡಿಲಿ ವಾಸ ಮಾಡ್ತಿದ್ಯಾ? ಹಾಂ, ಸ್ಲಮ್ ಅಲ್ಲ, ಇಲ್ಲೇ ರೈಟು ಹೋಗಲ್ಲ. ಎಲ್ಲರೂ ಹೋಗೋಣ, ಯಾರಿಗೆ ಏನೂ ಆಗಲ್ಲ. ಚೂರು ಹೊರಡೋಣ. ಸಾಮಾನು ಬ್ಲಾಗಲ್ಲಿ ಬರುತ್ತಾ? ಇಲ್ಲಿ ಹುಚ್ಚೋಯ್ದ್ರೆ ಫೈನ್ ಹಾಕ್ತಾರೆ ಮಚ್ಚ. ಹೌದಾ? ಒಂಚೂರು ಹೊರಡೋಣ. ಏ ಉಯ್ಯೋ ರಂಜಾ ಉಯ್ಯೋ, ನಾನು ಗಾರ್ಡ್ ಮಾಡ್ತೀನಿ, ಯಾರೂ ಇಲ್ಲ ಹೋಗಿ. ಇಲ್ಲಿ ಕಸ ಎರ್ಚಂಗಿಲ್ಲ, ಹುಚ್ಚ ಒಯ್ಯಂಗಿಲ್ಲ. ಹುಚ್ಚವೆಂಗಿಲ್ಲ ಅಂತ ಎಲ್ಲ ಹಾಕಿದ್ದಾರೆ. ನಾನು ಹೇಳಿದ್ದಷ್ಟೇ. ಯಾರು ಮೇಲ್ಗಡೆ ಜಿಮ್ಮವ್ರು ಯಾರು ನೋಡ್ತಿಲ್ವಾ? ಹುಚ್ಚವಾಗಿ ಕಷ್ಟಪಡ್ತೀಯಲ್ಲ, ಎಲ್ಲ ಉಯ್ಯೋ ಕಲ್ಲಲ್ಲಿ ಇಲ್ಲ ಒಡೆ. ನಾನು ನೋಡಿ ತೆಗಿತೇನೆ ಇವಾಗ. ಕಲ್ಲು ಹೊಡಿಬೇಕಲ್ಲ ಯಾರಾದ್ರೂ ಈಗ? ನಾನೇ ಹೊಡಿತೀನಿ. ಇಲ್ಲೇ ಹೊಡಿಯೋ ನೀನು ಬ್ಲಾಗ್ ಮಾಡ್ತೀಯೇನೋ ಹುಚ್ಚವಾಗಿ ಅಂತ. ಹ್ಞೂ, ನನಗೆ ಹುಚ್ಚನೇ ಬರ್ತಿಲ್ಲ. ಯಾರು ಬೈದರೂ ಪರವಾಗಿಲ್ಲ ಮಾರ, ಹುಚ್ಚ ಒಯ್ದಾದ್ಮೇಲೆ ನಂಗೇನು ಬೇಜಾರಿಲ್ಲ. ಅಲ್ಲ ಎಣ್ಣೆ ಹೊಡೆದು ಇವಾಗ ಬಿಯರ್ ಹೊಡೆದಿದ್ದೆ ಬರೋದು. ಅಲ್ಲ, ಹುಚ್ಚ ಒಯ್ದಾದ್ಮೇಲೆ ಯಾರು ಬೈದರೂ ಪರವಾಗಿಲ್ಲ, ಬೈಸ್ಕೊಂಡು ಹೋಗ್ಬಿಡ್ತೀನಿ. ಇಷ್ಟು ಅರ್ಜೆಂಟಲ್ಲಿ ಸುಮ್ಮನೆ ಇರೋಕ್ಕಂತೂ ಆಗಲ್ಲ. ಇಲ್ಲಿ ಯಾರು ಕಸ ಹಾಕಬಾರ್ದು. ಕಸ ಹಾಕಿದವರಿಗೆ ₹1,000 ದಂಡ. ಕ್ಯಾಮ್ರಾ ಎಲ್ಲಿದೆ ನೋಡಂಗಿದ್ರೆ ₹1,000 ದಂಡ ಹಾಕೋಕ್ಕೆ. ಆಯ್ತು, ಹೊಡ್ಕೊಬೇಡ ಅಲ್ಲಿ. ಹೌದು, ಸುಮ್ಮನೆ ಹೆದರ್ಸಕ್ಕೆ ಹಾಕಿರೋದು. ರಂಜೆ ಎಲ್ಲ ಹೋದ್ನ, ಊರು ಬಿಟ್ಟೆ ಹೋದ್ನಾ ಅಂತ. ತಲೆ ಕಾಣಿಸ್ತಿದೆ. ಹೊರಡೆ ಹೋಗಿದ್ದಾನಾ? ಸ್ಟ್ಯಾಂಡರ್ಡ್. ಅಲ್ಲಿಂದ ಜಾಗ ಓಪನ್ ಹೌದು. ಅವ್ನು ಅಷ್ಟೇ ಸೇಫ್ಟಿ ನೋಡ್ಕೊತಾನ. ಅವ್ನ ಸಾಮಾನು ಯಾರು ನೋಡ್ಬಾರ್ದಲ್ಲ. ಸಾಮಾನೆಲ್ಲ ನೋಡ್ದು ಬೈತಾರೆ. ಕಾಲ ಮೇಲೆ ಚಲ್ತಾ ಅಂತ ಹುಚ್ಚ ಚೂರು ಇಲ್ಲ. ಇವಾಗ ಫ್ರೀ ಆಯ್ತಲ್ಲ ಅಮ್ಮ ಫ್ರೀ ಆಯ್ತು ಹಂಗಂತೂ. ರಂಗ ಮೊದಲೇ ಶುಗರು. ಮೊನ್ನೆಲ್ಲ ಟೆಸ್ಟ್ ಮಾಡ್ತಿದ್ದೀವಿ. ಚೆನ್ನಾಗಿದೆ ಸ್ಕೂಲ್. ಈ ಥರ ಇರಬೇಕು, ಅಲ್ಲ, ಜಾಗ ಹುಚ್ಚ ಇರಬೇಕು. ಹೋಗ್ಬೇಕಾದ್ರೆ ಈ ಅಂಕಲ್ ಬಂದಿದ್ರೆ ಪಕ್ಕ ಬೈತಿರೋ. ಗ್ಯಾರಂಟಿ ಬೈಯರ್. ನಾನು ಇಲ್ಲಿ ವಾಸ ಇದ್ದೀನಿ. ನಾನಿಲ್ಲಿ ವಾಸ ಇದ್ದೀನಿ, ವಾಸನೆ ಬರಲ್ಲ ಸುಳೆ ಮಕ್ಕಳು. ಈ ಒಂದು ತಪ್ಪನ್ನು ಕ್ಷಮಿಸಿ, ಹ್ಞೂ ನಾವು ಇಡೀ ವರ್ಷ ಚೆನ್ನಾಗಿರ್ತೀವಿ. ಗೋಮಾತೆ ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದೆ. ರೌಡಿಗಳು ಇಷ್ಟೊಂದು ಹವಾ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದು ಜೊಲ್ ಬರ್ತಿದೆ ಇದಕ್ಕೆ. ಬಡಕಲಾಗಿದೆ ಸರ್. ಗಂಡಿನ ಸಾಮಾನು ನೋಡ್ರಿ, ಅದಕ್ಕೆ ಗಂಡು ಓಡ್ತೀಯಾ? ಯಾಕೋ ಬಂದಿದ್ದೇನೆ ಮತ್ತೆ. ನೀನು ಏನು ಕೆಲಸ? ಅಣ್ಣ ಕುಡಿಬೇಡ, ಇರು ಜೊತೆಲಿ ಸಾಕು. ಮಾಡ್ತೀಯಾ?
ಹಾಂ JCB ಕೆಲಸ ನೀನು ಓಡಿಸ್ಬೇಕಾ? ನಾವು ಓಡ್ಸೋಕಿಲ್ಲ, ಹೇಳೋದು ನಾವು ಲೋಡ. ನೀನು ಹೇಳ್ಬೇಕಾ? ನಾನು ಗಾಡಿ ಓಡಿಸೋ ಅಂತ ಹೇಳಲ್ಲ, ಮೈಕ್ ಹಾಕೋದು ಲೆವೆಲ್ ಮಾಡೋದು. ಸೈಡಿಗೆ ಬರ್ರೋ. ಕಿಶನ್ ಇಲ್ಲ ತಿನ್ಲಲ್ಲಿ ಸ್ಕ್ರಾಚ್ ಬಿಡುತ್ತೆ ಉಗುರುದು. ಏನಾಯ್ತು? ಊಟಕ್ಕೆ ಬರ್ತಾನೆ ಕೇಳು. ನಾನು ಕೆಲವೇ ಮಲ್ಗ. ಏನು ಹೇಳ್ತಿದ್ದೆ ಕಿಶನ್? ಏನಿದೆ? ಆಯ್ತಾ? ಏ ಮಚ್ಚ, ಇದು ಗೂಗಲಲ್ಲಿ ಇದೊಂದು ಸರ್ಚ್ ಮಾಡೋ. ಬುಕ್ ಸ್ಟೋರ್ ಆಯ್ತಾ? ನಿಯರ್ ಮೀ ಸ್ಟಿಕ್ಕರ್. ಓ ಇಲ್ಲೇ ಇದೆ ಪಕ್ಕದಲ್ಲಿ, ಇಲ್ಲೇ ಇಲ್ಲ, ತಡಿ ಇಲ್ಲೇ ಇದೆ, ಇಲ್ಲೇ ಈ ಕಡೆನೂ ಇದೆ. ಯಾವಾಗ ಹೋಗ್ಬೇಕು? ಇವ್ರನ್ನ ಕೇಳು ಅಣ್ಣ. ಸರಿ ಇಲ್ಲಿ ಬೈಕ್ ಸ್ಟಿಕ್ಕರ್ ಹಾಕ್ತಾರಲ್ಲ, ಈ ಕಡೆನೂ ಇದೆಯಲ್ಲ, ಇಲ್ಲಿ ಈ ಕಡೆನಾ? ಇದೇನಾ? ನಾಳೆ ಬಾರೋ, ನಾಳೆ ಓಪನ್ ಇರ್ತದೆ. ನಾಳೆ ಓಪನ್. ಬೇರೆ ಕಡೆ ಎಲ್ಲೂ ಓಪನ್ ಇರಲ್ವಾ? ಹಾಂ ಹೌದಾ? ಎಲ್ಲ ಹಾಕಿದ್ದಾರೆ ನಂಬರು? ಹಾಂ ಅಲ್ಲಿದೆ ಬಿಡಿ. ಪದೇ ಹಂಗೆ ನೋಡಬೇಡ ಲೌಡಕರ. ನೀನು ನೋಡು ಎಂತ ಮಾಡೋಣ, ಹೋಗೋಣ ಅಲ್ಲಿಗೆ. ಯಾಕಡೆ, ಈ ಕಡೆನಾ ಆ ಕಡೆನಾ? ಅಲ್ಲೋ ಊಟಕ್ಕೆ ಹೋಗಿರ್ತಾರ ಅವರು. ಇಲ್ಲ ನನ್ನ ಬೈಕ್ನ ನಾನೇ ನೋಡಲಿಲ್ಲ ಕ್ಲೀನಾಗಿ ಒಂದ್ಸಲಿ. ಡೀಸೆಲ್ ಆಗಿದೆಲ್ಲ ಹೋಗಿ. ಹಾಂ ಲೂ ಬಂದು ಗೊತ್ತಲ್ಲ. ದಿಲೀಪ ಲೂಪ್ ಒಂದು ಹೊಡ್ಸ್ಕೊಬಿಡ್ಬೇಕಂತೆ. ಅದೇ ಮೆಕ್ಯಾನಿಕ್ ಅಲ್ಲೊಬ್ಬ ನಮಗೆ ಪರಿಚಯ ಇದ್ದಾನೆ, ಅವನ ಜೊತೆ ಹೋಗಿ ಆಯಿಲ್ ಹಾಕ್ಸ್ಕೊಳ್ಳೋಣ. ಹಂಗೆ ಹಂಗಾ? ಹ್ಞೂ ಫಸ್ಟು ಇದು ಹಾಕ್ಸ್ಕೊಳ್ಳೋಣ, ಪೆಟ್ರೋಲ್ ಮತ್ತು ಇದು ಏರ್ನಾ. ಬಾ. ಈ ರೋಡಲ್ಲೇ ಯಾವ ರೋಡು? ರೈಲ್ವೆ ಸ್ಟೇಷನ್ ರೋಡು. ಅದೇ ಈ ಕಡೆ ಇಲ್ಲೇ ಲೆಫ್ಟು. ಇಲ್ಲಿ ಅಲ್ಲಿ ಟ್ರ್ಯಾಕು, ಆ ರೋಡು. ಅದೇ ಇಲ್ಲೇ ಲೆಫ್ಟ್ ಹೊಡೆದ್ರೆ ಅದೇ ಸಿಗುತ್ತೆ. ಆ ಕಡೆ ಹೋಗ್ಬಿಟ್ಟು ಹಂಗೆ ಆ ಟ್ರ್ಯಾಕ್ ಒಬ್ಬರು ಒಂದಕ್ಕೆ ಅದೇ ಮತ್ತೆ ನಾನು ನಿಮ್ಮ ಗಾಡಿಗೆ ಬರ್ಬೋದಾ? ಅಲ್ಲೇ ಇದೆಯಲ್ಲ ನಿನ್ನ ಗಾಡಿ. ಅಲ್ಲಿದೆ. ಇಲ್ಲಿ ನಡ್ಕೊಂಡು ಹೋಗೋ. ನಿಂಗೆ ಜಾಂಡೀಸ್ ಇದೆಯಲ್ಲ, ರಿಕವರಿ ಆಗುತ್ತೆ, ವಾಕ್ ಮಾಡು. ಅಲ್ಲ ಪೆಟ್ರೋಲ್ ಹಾಕ್ಬೇಕಲ್ಲ ನಿಮ್ಗೆ? ಹಾಂ ಪೆಟ್ರೋಲ್ ಹಾಕ್ಸಿ, ನಾನು ನೀರು ಹಾಕ್ತೀನಿ. ಹೋಗೋದಿಲ್ಲಪ್ಪ, ನೀನು ಹೋಗಿರು ಬಂದೆ. ನೀರೋಗಿದೆಯಾ ಅಂತ. ಈಗ ಕಿಕ್ಕಿಲ್ಲಲ್ಲ ಇದಕ್ಕೆ? ಕಿಕ್ಕಿದೆ. ಕೊಡಿ ಮತ್ತೆ. ನಾನು ಕಿಕ್ ಹೊಡೆದೇ ಸ್ಟಾರ್ಟ್ ಮಾಡೋದಿಲ್ಲ. ಕುಡಿಬೇಕು. ತಡಿ, ಒಂದು ಕಿಕ್ ಹೊಡೆದು ಒಂದು ನಿಮಿಷ ಬಿಡೋಣ ಹಂಗೆ. ಮರು ಕಿಕ್ ಹೊಡಿ ಅಲ್ಲಿ. ತಡಿ ಒಂದು ನಿಮಿಷ ತಡಿ, ನ್ಯೂಟ್ಲಿಗೆ ಬೀಳಲಿ. ತಡಿ ಒಂದು ನಿಮಿಷ. ಹಾಂ ಈಗ ಹೊಡಿ. ಬಿಡು ಅಷ್ಟೇ. ಕಿಕ್ ಹೊಡೆದು ಬಿಟ್ಟರೆ ಒಂದು ಸ್ವಲ್ಪ ಎಲ್ಲ ರಿಕವರಿ ಆಗುತ್ತೆ. ದೂರ ಕೊಡಿ, ಬಿಟ್ಬಿಡು. ಅದು ಐಡ್ಲಿಂಗ್ ಇದಾಗಲಿ ಹಂಗೆ ಒಂದು ಸ್ವಲ್ಪ ಹೊತ್ತು. ನಿಮ್ಮ ಬೆಳಗ್ಗೆ ಎಲ್ಲ ಸೆಲ್ಫೇ ಸ್ಟಾರ್ಟ್ ಮಾಡೋದಾ? ಆಲ್ಮೋಸ್ಟ್ ಕಿಕ್ಕಿಗೆ ಹೋಗು, ಯಾಕಂದರೆ ಕಿಕ್ಕಲ್ಲಿದ್ದರೆ ಬ್ಯಾಟ್ರಿ ಚೆನ್ನಾಗಿರುತ್ತೆ. ಚೋಕೆಲ್ಲ ಹೇಳಿದ್ರೆ ಹೋಗ್ಬಿಡುತ್ತೆ ಬ್ಯಾಟ್ರಿ ಎಲ್ಲ ಬೇಗ. ಅರವಿಂದ ಇದ್ದರೆ ಆಯಿಲ್ ರಿಚ್ ಆಗಿಬಿಡುತ್ತಂತ ಹೇಳ್ತಿದ್ದ, ಚೋಕೆಲ್ಲ ಹೇಳಿದ್ರೆ. ನೀ ಹೈಡ್ಲಿಂಗ್ ಕಂಟ್ರೋಲ್ ಮಾಡ್ತಿರೋದಾ? ಓ ತಗಡು ಹೋಗಿದೆಯೋ ನಂದು, ಅಲ್ಲಿ ವೆಲ್ಡಿಂಗು ಮಾಡಿಸ್ಬೇಕು. ಅಲ್ಲಿ ನೋಡು, ಕೆಳಗಡೆ ತಗಡು ಹೋಗಿದೆ, ಕೆಳಗಡೆ ತಗಡು ಕಿತ್ತೋಗಿದೆ. ಹಾಂ ಅದೊಂದು ಅಲ್ಲಿ ವೆಲ್ಡಿಂಗ್ ಶಾಪ್ ಯಾವ್ದಾರು ಇದ್ದರೆ ಅದು ವೆಲ್ಡಿಂಗು ಮಾಡಿಸ್ಬಿಡ್ತೀನಿ ನನಗೆ. ಇದೆಲ್ಲ ಫುಲ್ಲು, ಇದಿಷ್ಟೇ ಸ್ಟಿಕ್ಕರ್, ಜಾಸ್ತಿ ಏನಿಲ್ಲ. ಇಷ್ಟೇ ಡೆಸಸ್ಟ್ರೋಮ್, ಇದೊಂದು 6, ಇದೊಂದು ಥೋರ್ ಒಂದು 3. ಇದು ತೆಗೆಸಿ ಹೊಸದು ಹಾಕ್ಸ್ತೀನಿ ಅಷ್ಟೇ. ಇಲ್ಲಿ ಇದು ಯಾಕೆ ಹಾಕಿರೋದಂದರೆ ಇದು ಡೆಂಟಾಗಿದೆ, ಅದಕ್ಕೆ. ಎಷ್ಟು ವೈಬ್ರೇಟ್ ಆಗುತ್ತಲ್ಲ? ಹ್ಞೂ ಹೆವಿ ವೈಬ್ರೇಟ್ ಆಗುತ್ತೆ. ಹಿಡ್ಕೊ, ಅದೆಲ್ಲ ಗೊತ್ತಾಗಲ್ಲ. ಹೋಗೋಣ. ಹಾಂ ಪೆಟ್ರೋಲು ಬ್ಲೋ.
ಇದಕ್ಕೇನಾಯ್ತು ಗುರುವೇ, ನಾನಾಗ್ಬಿಡು ರಾಜವಲ್ಲಿ ನನ್ನ ಚಿಕ್ಕ ಹೋಯ್ತು. ನಾನಾಗ್ಬಿಟ್ಟ. ವಾಶ್ ಮಾಡಿಸ್ದಾಗ ಇದೊಂದು ಪ್ರಾಬ್ಲಮ್ಮು. ಇಲ್ಲೇ ಪೆಟ್ರೋಲ್ ಬಂಕಿದೆ, ಪೆಟ್ರೋಲ್ ಹಾಕ್ಸಿ. ಏನು ಆಫ್ ಆಗಿತ್ತೇನೋ? ಆಫ್ ಆಗಿತ್ತಾ? ನಂದು ಆಫ್ ಆಗಿತ್ತು. ಹಾಂ, ನಾನು ಹೆವಿ ಎಕ್ಸ್ಲೇಟ್ರ್ ಕೊಟ್ಟು ಸ್ಟಾರ್ಟ್ ಮಾಡಿದೆ. ಅದು ನೀವು ವಾಟರ್ ಸರ್ವಿಸ್ ಆದರೆ ಅದೇ ಒಂದು ಪ್ರಾಬ್ಲಮ್ ಅಲ್ಲ. ಬಾ